ವೀಕ್ಷಕರೇ, ವೀಕೆಂಡ್ ಆದ ತಕ್ಷಣ ಕೆಲವರು ಇಷ್ಟಪಟ್ಟು ಬಿಯರ್ ಅನ್ನ ಕುಡಿತಾರೆ. ಇಂತಹ ಬಿಯರ್ ಅನ್ನ ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ಗೊತ್ತಾ? ಇದಷ್ಟೇ ಅಲ್ಲ, ಪಾರ್ಲೆಜಿ ಬಿಸ್ಕೆಟ್ ಮತ್ತು ಮಕ್ಕಳು ಇಷ್ಟಪಟ್ಟು ತಿನ್ನುವ ಕುರ್ಕುರೆಯನ್ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪಾರ್ಲೆಜಿ ಬಿಸ್ಕೆಟ್ ಮೇಕಿಂಗ್. ಪ್ರಪಂಚದಲ್ಲಿ ಅತಿ ದೊಡ್ಡ ಬಿಸ್ಕೆಟ್ ಕಂಪನಿ ಈ ಪಾರ್ಲೆಜಿ ಬಿಸ್ಕೆಟ್ ಕಂಪನಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇಲ್ಸ್ ಆಗುವ ಬಿಸ್ಕೆಟ್ ಕೂಡ ಈ ಪಾರ್ಲೆಜಿಯೇ. ಒಂದು ದಿನಕ್ಕೆ ಇವರು ಬರೋಬ್ಬರಿ 400 ಮಿಲಿಯನ್ ಬಿಸ್ಕೆಟ್ ಅನ್ನ 130 ಫ್ಯಾಕ್ಟರಿಗಳಲ್ಲಿ ತಯಾರು ಮಾಡ್ತಾರೆ. ಅದನ್ನ ಪ್ರಪಂಚದಾದ್ಯಂತ ಸೇಲ್ ಕೂಡ ಮಾಡ್ತಾರೆ. ಇಂತಹ ಪಾರ್ಲೆಜಿ ಬಿಸ್ಕೆಟ್ ಅನ್ನ ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನೋಡೋಣ. ಈ ಬಿಸ್ಕೆಟ್ ಅನ್ನ ತಯಾರಿಸಲು ಗೋಧಿ ಹಿಟ್ಟು, ಸಕ್ಕರೆ, ಎಡಿಬಲ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಕೆಲವು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಕೂಡ ಬಳಸ್ತಾರೆ. ಆದ್ರೆ ಅವುಗಳನ್ನ ಮಾತ್ರ ಯಾರಿಗೂ ಹೇಳೋದಿಲ್ಲ, ಏಕೆ ಅಂದ್ರೆ ಇದೆ ಅವರ ಬಿಸ್ಕೆಟ್ ರಹಸ್ಯ. ಮೊದಲು ಗೋಧಿ ಹಿಟ್ಟನ್ನ ಯಂತ್ರದಲ್ಲಿ ಹಾಕಿ ಫಿಲ್ಟರ್ ಮಾಡ್ತಾರೆ. ಅನಂತರ ಒಂದು ಟ್ಯಾಂಕ್ ನಲ್ಲಿ ಗೋಧಿ ಹಿಟ್ಟು, ಸಕ್ಕರೆ, ಆಯಿಲ್ ನ ಜೊತೆ ನೀರನ್ನ ಬೆರೆಸಿ 90 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ತಾರೆ. ಅನಂತರ ಮಿಕ್ಸರ್ ಅನ್ನ ಮೌಲ್ಡಿನ್ ಸೆಕ್ಷನ್ಗೆ ಕಳಿಸ್ತಾರೆ. ಅಲ್ಲಿ 28 ರಿಂದ 32 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರೋ ರೀತಿ ನೋಡ್ಕೋತಾರೆ. ಅನಂತರ 2 ಕನ್ವೇಯರ್ ಬೆಲ್ಟ್ ನ ಸಹಾಯದಿಂದ ಆ ಮಿಕ್ಸರ್ ಅನ್ನ ರೋಲರ್ ಯಂತ್ರಗಳ ಒಳಗೆ ಕಳುಹಿಸಿ ಪಾರ್ಲೆಜಿ ಬಿಸ್ಕೆಟ್ ಶೇಪ್ಗೆ ಅದನ್ನ ಕಟ್ ಮಾಡ್ತಾರೆ. ಈ ರೀತಿ ಆ ರೋಲರ್ 1 ಸೆಕೆಂಡ್ಗೆ 360 ಬಿಸ್ಕೆಟ್ ಅನ್ನ ಕಟ್ ಮಾಡುತ್ತೆ. ಆ ನಂತರ ಕಟ್ ಆದ ಬಿಸ್ಕೆಟ್ ಅನ್ನ ಬೇಕಿಂಗ್ ಸೆಕ್ಷನ್ಗೆ ಕಳಿಸ್ತಾರೆ. ಇಲ್ಲಿ 120 ರಿಂದ 240 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಲ್ಲಿ ಬಿಸ್ಕೆಟ್ ಅನ್ನ ಕುಕಿಂಗ್ ಮಾಡ್ತಾರೆ. ಆಗ ಅವು ಬ್ರೌನ್ ಕಲರ್ಗೆ ಬದಲಾಗುತ್ತೆ. ಅನಂತರ ಅವುಗಳನ್ನ ಕೂಲಿಂಗ್ ಸೆಕ್ಷನ್ಗೆ ಕಳುಹಿಸಿ 8 ನಿಮಿಷಗಳ ಕಾಲ ಕೂಲ್ ಮಾಡ್ತಾರೆ. ಈ ರೀತಿಯಾಗಿ ಪಾರ್ಲೆಜಿ ಬಿಸ್ಕೆಟ್ ರೆಡಿ ಆಗುತ್ತೆ. ಅನಂತರ ಪ್ಯಾಕಿಂಗ್ ಸೆಕ್ಷನ್ಗೆ ಕಳುಹಿಸಿ ಅಲ್ಲಿ ಪ್ಯಾಕಿಂಗ್ ಮಾಡ್ತಾರೆ. ಈ ರೀತಿ ಕೇವಲ ಒಂದು ದಿನಕ್ಕೆ 130 ಫ್ಯಾಕ್ಟರಿಗಳಲ್ಲಿ 40 ಕೋಟಿ ಬಿಸ್ಕೆಟ್ ಅನ್ನ ತಯಾರು ಮಾಡ್ತಾರೆ. ಕುರ್ಕುರೆ ಮೇಕಿಂಗ್. ಕುರ್ಕುರೆಯನ್ನ ತಯಾರಿಸಲು ಕಾರ್ನ್ ಮಿಲ್, ಗ್ರಾಮ್ ಮಿಲ್, ಸ್ಪೈಸ್ ಮಿಕ್ಸ್ ಮಸಾಲವನ್ನ ಯೂಸ್ ಮಾಡ್ತಾರೆ. ಮೊದಲು ಇವುಗಳನ್ನ ತೆಗೆದುಕೊಂಡು ಕ್ವಾಲಿಟಿ ಚೆಕ್ ಅನ್ನ ಮಾಡ್ತಾರೆ. ಅವುಗಳ ಕ್ವಾಲಿಟಿ ಸರಿಯಾಗಿದೆ ಅಂತ ಗೊತ್ತಾದ ಮೇಲೆ ಮುಂದಿನ ಪ್ರೊಸೆಸ್ಗೆ ಹೋಗ್ತಾರೆ. ಈಗ ಕಾರ್ನ್ ಮಿಲ್, ಗ್ರಾಮ್ ಮಿಲ್ ಅನ್ನ ಬೆರೆಸಿ ಒಂದು ದೊಡ್ಡ ಕಂಟೈನರ್ ನಲ್ಲಿ ಹಾಕ್ತಾರೆ. ನಂತರ ಅವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಇವು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದರಲ್ಲಿ ನೀರನ್ನ ಕೂಡ ಮಿಕ್ಸ್ ಮಾಡ್ತಾರೆ. ಇವುಗಳು ಚೆನ್ನಾಗಿ ಮಿಕ್ಸ್ ಆದ ಬಳಿಕ ಬೇಕಾದ ಶೇಪ್ಗೆ ಅಂದ್ರೆ ಕುರ್ಕುರೆ ಶೇಪ್ಗೆ ತರಲು ಯಂತ್ರಗಳ ಒಳಗೆ ಕಳುಹಿಸಿ ಕಂಪ್ರೆಸ್ ಮಾಡ್ತಾರೆ. ಆಗ ಅವು ಕುರ್ಕುರೆ ಶೇಪ್ಗೆ ಬರುತ್ತೆ. ಅನಂತರ ಅವುಗಳನ್ನ ಕನ್ವೇಯರ್ ಬೆಲ್ಟ್ ನ ಮುಖಾಂತರ ತೆಗೆದುಕೊಂಡು ಹೋಗಿ ಬಿಸಿಯಾದ ಎಣ್ಣೆಯಲ್ಲಿ ಹಾಕ್ತಾರೆ. ಅವು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಮುಂದಿನ ಪ್ರೊಸೆಸ್ಗೆ ಕಳಿಸ್ತಾರೆ. ಇದು ತುಂಬಾ ಮುಖ್ಯವಾದ ಪ್ರೊಸೆಸ್, ಅಂದ್ರೆ ಮಸಾಲೆ ಮಿಕ್ಸ್ ಮಾಡುವ ಸಮಯ. ಇವು ನಮ್ಮ ದೇಶದಲ್ಲಿ ಇಷ್ಟೊಂದು ಫೇಮಸ್ ಆಗೋದಕ್ಕೆ ಈ ಮಸಾಲೆನೇ ಕಾರಣ. ಈ ರೀತಿ ಯಂತ್ರಗಳ ಸಹಾಯದಿಂದ ಪ್ರತಿಯೊಂದು ಕುರ್ಕುರೆಗೂ ಸರಿಯಾದ ಕ್ರಮದಲ್ಲಿ ಮಸಾಲೆ ಅಂಟಿಕೊಳ್ಳುವ ರೀತಿ ಮಿಕ್ಸ್ ಮಾಡ್ತಾರೆ. ಈ ರೀತಿ ಪೂರ್ತಿಯಾಗಿ ಮಸಾಲೆ ಮಿಕ್ಸ್ ಆದ ನಂತರ ಅವುಗಳನ್ನ ಪ್ಯಾಕೇಜಿಂಗ್ಗೆ ಕಳಿಸ್ತಾರೆ. ಇದು ಕೂಡ ತುಂಬಾ ಮುಖ್ಯವಾದ ಪ್ರೋಸೆಸ್. ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕುರ್ಕುರೆ ಹೆಚ್ಚು ದಿನ ಪ್ಯಾಕೆಟ್ ನಲ್ಲಿ ಉಳಿಯೋದಿಲ್ಲ, ಅವು ಬೇಗ ಹಾಳಾಗಿ ಬಿಡುತ್ತೆ. ಈ ರೀತಿ ಅವುಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂತ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಇಲ್ಲಿ ಪ್ರತಿ ಪ್ಯಾಕೆಟ್ಗೆ ಸರಿಯಾದ ತೂಕದಲ್ಲಿ ಕುರ್ಕುರೆಯನ್ನ ತುಂಬಿಸಿ ಅದೇ ರೀತಿ ಅವು ಹೆಚ್ಚು ದಿನ ಹಾಳಾಗದಂತೆ ಅದೇ ರೀತಿ ಕ್ರಿಸ್ಪಿಯಾಗಿ ಇರಲು ಆ ಪ್ಯಾಕೆಟ್ಗಳ ಒಳಗೆ ನೈಟ್ರೋಜನ್ ಗ್ಯಾಸ್ ಅನ್ನ ಕೂಡ ತುಂಬಿಸ್ತಾರೆ. ನೀವು ಕುರ್ಕುರೆ ಪ್ಯಾಕೆಟ್ ಅನ್ನ ತೆಗೆದುಕೊಂಡಾಗ ಅದು ಬಲೂನ್ ರೀತಿ ಇರುತ್ತದೆ. ಅದರೊಳಗೆ ಎಲ್ಲ ನೈಟ್ರೋಜನ್ ಗ್ಯಾಸ್ ಅನ್ನೇ ತುಂಬಿಸಿರ್ತಾರೆ. ಅದಕ್ಕಾಗಿಯೇ ಅವುಗಳು ಎಷ್ಟು ದಿನ ಬಳಿಕ ತಿಂದ್ರೂ ಕೂಡ ಕ್ರಿಸ್ಪಿಯಾಗಿ ಇರುತ್ತದೆ. ಒಂದು ವೇಳೆ ನೈಟ್ರೋಜನ್ ಗ್ಯಾಸ್ ನ ಬದಲಾಗಿ ಆಕ್ಸಿಜನ್ ಅನ್ನ ತುಂಬಿಸಿದರೆ ಅದರೊಳಗೆ ಇರುವ ಕುರ್ಕುರೆಗೆ ಬ್ಯಾಕ್ಟೀರಿಯಾ ಹಿಡಿಯುತ್ತದೆ. ಅದೇ ರೀತಿ ಕ್ರಿಸ್ಪಿನೆಸ್ ಕೂಡ ಹಾಳಾಗುತ್ತೆ. ಆದ್ದರಿಂದಲೇ ಆಕ್ಸಿಜನ್ ನ ಬದಲಾಗಿ ನೈಟ್ರೋಜನ್ ಗ್ಯಾಸ್ ಅನ್ನ ತುಂಬಿಸ್ತಾರೆ. ಬಿಯರ್ ಮೇಕಿಂಗ್ ಪ್ರೋಸೆಸ್. ಬ್ರ್ಯಾಂಡ್ಗಳ ಆಧಾರದ ಮೇಲೆ ಒಂದೊಂದು ಬಿಯರ್ ಅನ್ನ ಒಂದೊಂದು ರೀತಿಯಾಗಿ ತಯಾರಿಸ್ತಾರೆ. ಅವರು ಹೇಗೆ ತಯಾರಿಸಿದರೂ ಅದರಲ್ಲಿ ಬಳಸುವ ಮುಖ್ಯ ಪದಾರ್ಥಗಳು ಧಾನ್ಯ, ಅಂದ್ರೆ ಬಾರ್ಲಿ, ಕಾರ್ನ್, ರೈಸ್, ಹಾಪ್ಸ್, ಈಸ್ಟ್ ಮತ್ತು ಶುದ್ಧ ನೀರನ್ನ ಬಳಸ್ತಾರೆ. ಮೊದಲು ಈ ಧಾನ್ಯಗಳನ್ನ ಚೆನ್ನಾಗಿ ತೊಳೆದು ಇದನ್ನ ನೆನೆಯಲು ಬಿಡ್ತಾರೆ. ಅನಂತರ ಅವುಗಳನ್ನ ಪುಡಿ ಮಾಡಿ ಆ ಪುಡಿಯನ್ನ ನೀರಿನಲ್ಲಿ ಮಿಕ್ಸ್ ಮಾಡ್ತಾರೆ. ಆ ನಂತರ ಅದನ್ನ ಫಿಲ್ಟರ್ ಮಾಡಿ ಈ ಫಿಲ್ಟರ್ ನ ಪ್ರೊಸೆಸ್ ನಲ್ಲಿ ಉಳಿದ ವಸ್ತುಗಳನ್ನ ದನಗಳಿಗೆ ಮೇವಿನ ರೂಪದಲ್ಲಿ ಕೊಡ್ತಾರೆ. ಆ ನಂತರ ಅದನ್ನ ಚೆನ್ನಾಗಿ ಕುದಿಸ್ತಾರೆ. ಇಲ್ಲೇ ರುಚಿಗೆ ತಕ್ಕಷ್ಟು ಹಾಪ್ಸ್ ಅನ್ನ ಬಳಸ್ತಾರೆ. ಅನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕೂಲ್ ಮಾಡಿ ಫಾರ್ಮೆಂಟೇಶನ್ಗೆ ಇಡ್ತಾರೆ. ಈ ರೀತಿ ಫಾರ್ಮೆಂಟೇಶನ್ಗೆ ಇಟ್ಟು ತೊಟ್ಟಿ ಕೆಳಗೆ ಅಥವಾ ಮೇಲ್ಭಾಗದಲ್ಲಿ ಬಿಯರ್ ಶೇಖರಣೆ ಆಗುತ್ತೆ. ಈ ಪ್ರೊಸೆಸ್ ಕೇವಲ ಒಂದು ದಿನದಲ್ಲಿ ಆಗೋದಿಲ್ಲ.
ಇದಕ್ಕೆ ಕೆಲವು ದಿನಗಳ ಸಮಯವೇ ಹಿಡಿಯುತ್ತೆ. ಅನಂತರ ಶೇಖರಿಸಿದ ಬಿಯರನ್ನ ಸ್ಟೋರ್ ಮಾಡ್ತಾರೆ. ಈ ರೀತಿ ಸ್ಟೋರ್ ಮಾಡಿದ ಬಿಯರನ್ನ ಫಿಲ್ಟರ್ ಮಾಡ್ತಾರೆ. ಅನಂತರ ಬಾಟಲ್ಗಳಲ್ಲಿ ತುಂಬಿಸಿ ಪ್ಯಾಕ್ ಮಾಡಿ ಇದನ್ನ ಸೇಲ್ ಮಾಡ್ತಾರೆ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ನಾನು ನಿಮಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.